ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ಸೆಲ್ಫ್ ಹೆಲ್ಪ್ ಟಿಪ್ಸ್ ಗಳ ಬಗ್ಗೆ ಹೇಳೋದಿಲ್ಲ. ಆದರೂ ಈ ವಿಡಿಯೋ ನಿಮಗೆ ತುಂಬಾ ವಿಷಯಗಳನ್ನ ಹೇಳಿ ಹೋಗುತ್ತೆ. ಫ್ರೆಂಡ್ಸ್, ಜೀವನದಲ್ಲಿ ನೀವು ತುಂಬಾ ನೊಂದಿದ್ದರೆ, ನೀವು ಕಂಡ ಕನಸುಗಳು ನನಸಾಗ್ತಾ ಇಲ್ಲ ಅಂದರೆ ಅದರ ಹಿಂದೆ ನಿಮ್ಮ ಡೆಸ್ಟಿನಿ ನಿಮಗೆ ಗೊತ್ತಾಗದೇ ಇರೋ ಹಾಗೆ ನಿಮ್ಮ ಜೀವನಕ್ಕೆ ಒಂದು ಇತಿಹಾಸ ಬರೆಯಲು ಹೊರಟಿದೆ. ಏನದು? ನಿಮ್ಮ ಮುಂದಿನ ಜೀವನದ ಇತಿಹಾಸ ಹೇಗಿರುತ್ತದೆ ಅಂತ ಕ್ವಶನ್ ಬಂತ? ಮೈ ಡಿಯರ್ ಫ್ರೆಂಡ್, ನೀನು ಈಗ ಆ ಕ್ವಶನ್ ಮಾಡ್ತಾ ಕುಳಿತುಕೊಳ್ಳೋ ಸಮಯವಲ್ಲ. ಈಗ ನೀನು ಯಾವ ಕೆಲಸವನ್ನು ಮಾಡುತ್ತಿದ್ದೀಯೋ ಅದರಲ್ಲಿ ಇನ್ನೂ ಹೆಚ್ಚು ಎನರ್ಜಿ ಹಾಕು. ನಿನ್ನ ಕೆಲಸದ ಬಗ್ಗೆ ಎಂದೂ ಕಾಂಪ್ರಮೈಸ್ ಆಗಬೇಡ. ನಿನಗೊತ್ತು, ನಿನ್ನ ಜೊತೆಯೇ ಓಡಾಡಿದ ನಿನ್ನ ಪ್ರೀತಿಯ ಸ್ನೇಹಿತರು ಎಲ್ಲರಂತೆಯೇ ಒಂದು ಕೆಲಸ ಮಾಡುತ್ತಾ ಅದರಲ್ಲಿ ಸ್ವಲ್ಪ ಸಕ್ಸೆಸ್ ಸಹ ಹೊಂದಿ ಸೆಟಲ್ ಆಗಿದ್ದಾರೆ. ನನಗೊತ್ತು ನಿನ್ನ ಮನಸ್ಸಿನಲ್ಲಿ ಈಗ ಏನು ನಡೀತಿದೆ ಅಂತ. ನಾನು ಬೇರೆಯವರಂತೆ ಒಂದು ಸಾಮಾನ್ಯ ಮಾರ್ಗದಲ್ಲಿ ನಡೆದಿದ್ರೆ ಇಂದು ನಾನು ಅವರಂತೆಯೇ ಸೆಟಲ್ ಆಗಬಹುದಿತ್ತು ಎಂದು. ಆದರೆ ಒಂದಂತೂ ಸತ್ಯ. ಆದ್ರೆ ಒಂದಂತೂ ನೀನು ನೆನಪಿಟ್ಟುಕೊಳ್ಳಬೇಕು, ಈ ಜಗತ್ತಿನಲ್ಲಿ ಸಾಮಾನ್ಯ ಜನರಿಗಿಂತ ಅಸಾಮಾನ್ಯ ಜನರಿಗೆ ಮಾತ್ರ ಸಕ್ಸೆಸ್ ಸಿಕ್ಕಿದ್ದು. ಅವರು ಪಡೆದ ಯಶಸ್ಸು ಸುಲಭದ್ದಾಗಿರಲಿಲ್ಲ. ಅವರು ಪಡೆದ ಒಂದು ಯಶಸ್ಸು ನೂರಾರು ಅಪಯಶಸ್ಸುಗಳನ್ನು ಕಂಡ ನಂತರವೇ ಬಂದಿದ್ದು. ಆದರೆ ಅವರ ಒಂದು ಯಶಸ್ಸು ಅವರ ಎಲ್ಲ ಅಪಯಶಸ್ಸುಗಳನ್ನು ಮತ್ತು ಸಾಮಾನ್ಯ ಜನರ ಸಾಮಾನ್ಯ ಯಶಸ್ಸುಗಳನ್ನು ಹಿಂದಿಕ್ಕುವಂತೆ ಮಾಡಿದ್ದು. ಹೀಗಾಗಿ ಫ್ರೆಂಡ್, ನೀನು ಎಂದಿಗೂ ಅಪಯಶಸ್ಸಿಗೆ ಹೆದರಬೇಡ ಮತ್ತು ಯಶಸ್ಸಿನ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ. ನಿನ್ನ ಪಾಲಿಗೆ ನೀನು ಕೆಲಸ ಮಾಡುತ್ತಾ ಹೋಗು. ನಿನ್ನ ಕೆಲಸದಲ್ಲಿ ಅಗಾಧ ನಂಬಿಕೆ ಇಡು. ಒಂದಂತೂ ತಿಳಿದುಕೋ, ಈ ಜಗತ್ತಿನಲ್ಲಿ ಯಾವ ವ್ಯಕ್ತಿ ಯಶಸ್ಸಿನ ಬಗ್ಗೆ ತಲೆಕೆಡಿಸಿಕೊಳ್ಳದೆ ತನ್ನ ಪಾಲಿಗೆ ತಾನು ಕೆಲಸ ಮಾಡುತ್ತಾ ಹೋಗಿದ್ದಾನೋ ಅವನನ್ನು ಅವನ ಡೆಸ್ಟಿನಿ ಎಂದೂ ಕೈಬಿಟ್ಟಿಲ್ಲ. ಫ್ರೆಂಡ್, ಈಗ ನಿನ್ನ ವಿಷಯದಲ್ಲಿ ಆಗುತ್ತಿರುವುದು ಅದೇ. ನೀನು ಎಷ್ಟು ಯಶಸ್ಸಿಗಾಗಿ ಹಾತೊರೆಯುತ್ತೀಯೋ ಅಷ್ಟು ನೀನು ಯಶಸ್ಸು ಪಡೆಯಲು ವೇಳೆ ತಗಲುತ್ತದೆ. ಹೀಗಾಗಿ ಗೆಳೆಯ, ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಕೇವಲ ನೀನು ಮಾಡುವ ಕರ್ಮದಲ್ಲಿ ನಂಬಿಕೆಯನ್ನಿಡು. ಯಾವನು ಫಲದ ಬಗ್ಗೆ ಆಶೆಯನ್ನೇ ಇಟ್ಟುಕೊಳ್ಳದೆ ಕೇವಲ ತಾನು ಮಾಡುವ ಕರ್ಮದಲ್ಲಿ ನಂಬಿಕೆ ಇಟ್ಟು ತನ್ನ ಕರ್ಮದಲ್ಲಿ ಲೀನವಾಗಿರ್ತಾನೋ ಅವನನ್ನು ಒಂದು ದಿನ ಫಲ ಹುಡುಕಿಕೊಂಡು ಬಂದೇ ಬರುತ್ತದೆ.